ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Shri Vijayalakshmi TVS Raichur ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಯಮುನ್ ಸಂಪತ್ ಕುಮಾರ್ ಗುರುಜಿ, ಮೆಕ್ಯಾನಿಕಲ್ ಇಂಜಿನಿಯರ್, MS. ಶ್ರೀಮತಿ ಡಾಕ್ಟರ್ ಲಹರಿ ಸಂಪತ್ ಕುಮಾರ್ ಇವರ ವಿದೇಶ ಪ್ರಯಾಣವು ಸುಖಕರವಾಗಿರಲಿ ಎಂದು ಶುಭ ಹಾರೈಸುತ್ತೇವೆ. ಅಧಿರಥ್ ಮತ್ತು ಆರ್ವಿಕಾ ಅವರಿಂದ ಶುಭ ಹಾರೈಕೆಗಳು ಮತ್ತು ಅಪಾರ ಬಂಧು ಬಳಗ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಿಯೊಬ್ಬರು ಶರಣರ ತತ್ವಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಮಾಜವನ್ನು ಕಟ್ಟಿ ಬೆಳೆಸಿ. ಎನ್ ತಿಪ್ಪಣ್ಣ. ಜೆಡಿಎಸ್ ಬರ ಅಧ್ಯಯನ ವರದಿ ರಾಜ್ಯಪಾಲರಿಗೆ ಸಲ್ಲಿಕೆ. ಕಾಂತರಾಜ್ ಆಯೋಗದ ವರದಿಯಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ, ಶರಣರ ನೇತೃತ್ವದ ಹೋರಾಟ ಅಗತ್ಯ. ಡಾ. ಶಿವರಾಜ್ ಪಾಟೀಲ್. ಬಲಮುರಿ ಗಣೇಶ್ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಉತ್ಸವ, ಸಂಗೀತ, ನಾಟಕ ಪ್ರದರ್ಶನ. ಗಾಜಗರ್ಪೇಟೆ ಶಾಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ನೋಂದಣಿ ಅಭಿಯಾನ. ಯಶಸ್ವಿ ಶಸ್ತ್ರಚಿಕಿತ್ಸೆ, ಬಾಲಕನ ಶ್ವಾಸಕೋಶದಲ್ಲಿದ್ದ ಗುಂಡು ಸೂಜಿ ಹೊರತೆಗೆದ ರಿಮ್ಸ್ ವೈದ್ಯರು. ವಾರ್ತೆಗಳ ವಿವರ. ಪ್ರತಿಯೊಬ್ಬರು ಶರಣರ ತತ್ವಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಓದಿನಲ್ಲಿ ಮುಂದೆ ಬಂದು ಉನ್ನತ ಸ್ಥಾನದಲ್ಲಿ ಬೆಳೆದು ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕು ಎಂದು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಎನ್ ತಿಪ್ಪಣ್ಣ ಹೇಳಿದರು. ಪ್ರತಿಯೊಬ್ಬರು ಶರಣರ ತತ್ವಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಓದಿನಲ್ಲಿ ಮುಂದೆ ಬಂದು ಉನ್ನತ ಸ್ಥಾನದಲ್ಲಿ ಬೆಳೆದು ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕು ಎಂದು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಎನ್ ತಿಪ್ಪಣ್ಣ ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ 2022-23ನೇ ಸಾಲಿನ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬಯಲು ಸಿರಿ ಬೆಳಕು ಪ್ರಶಸ್ತಿ ಪ್ರದಾನ, ತ್ರಿಕಾಲ ಸತ್ಯ ಸಂಗ್ರಹ ಗ್ರಂಥ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಶರಣರು ಅನುಸರಿಸುತ್ತಿರುವುದು ಒಂದೇ ಧರ್ಮ, ಅದು ವೀರಶೈವ ಲಿಂಗಾಯತ ಧರ್ಮ. ಸಮಾಜವನ್ನು ಕಟ್ಟಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಮೇಲಿದೆ. ಶರಣರ ವಚನಗಳನ್ನು ಅಧ್ಯಯನ ಮಾಡಿ ಅದರಂತೆ ನಡೆದುಕೊಳ್ಳಬೇಕು. ಓದಿನಲ್ಲಿಯೂ ಸಹ ಸಮಾಜದ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ವೀರಶೈವ ಲಿಂಗಾಯತ ಸಮಾಜವನ್ನು ಕಟ್ಟಿ ಬೆಳೆಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದರು.
ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ವಿದ್ಯಾರ್ಥಿಗಳ ಪಾಲಿಗೆ ಕಾಮಧೇನುವಿಗೆ ಪ್ರಖ್ಯಾತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BS ಪರಮೇಶ್ವರಿ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಚಪ್ಪಾಳೆಯನ್ನು ಭಾವಿಸುತ್ತೇವೆ. ಅದರ ಜೊತೆ ಸತ್ಯ ಅಂತಕ್ಕಂತಹ ಒಂದು ಗ್ರಂಥವನ್ನು ಏನು ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳನ್ನು, ಹಾಡುಗಳು, ಸರ್ವಜ್ಞರ ತ್ರಿಪದಿಗಳು ಮತ್ತು DVG ಅವರ ಚೌಪದಿಗಳು, ಕಗ್ಗಗಳು ಏನು ಹೇಳ್ತವೆ ಅವೆಲ್ಲವುಗಳನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಒಳ್ಳೆಯ ಗ್ರಂಥವನ್ನು ಕೂಡ ನಮ್ಮ ಕಾರ್ಯದರ್ಶಿಗಳಾಗಿದ್ದ ಮಹಾಸಭೆಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಲಿಮಠ ಅವರ ಮುಖಾಂತರ ಸಂಗ್ರಹ ಮಾಡಿದ್ದು ಅದರ ಗ್ರಂಥ ಬಿಡುಗಡೆಯನ್ನ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಒಂದು ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಚಟಸ್ಥ ಪ್ರಭೆ ವೀರತಪಸ್ವಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ನಮ್ಮೆಲ್ಲರ ಕೈಗೆ ಅನೇಕ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇಂದು ಆಗಮಿಸಿರ್ತಕ್ಕಂತಹ ನಮ್ಮ ಸುವರ್ಣಗಿರಿ ವೀರತಪುರದ ಒಳಬಳ್ಳಾರಿಯ ಪೂಜ್ಯರ ಪಾದಗಳಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ನೀಲಗಿರಿನ ಪಂಚಾಕ್ಷರಿ ತಾತನವರ ಪಾದಗಳಿಗೂ ನಮಸ್ಕರಿಸಿ, ಎತ್ತಲದೊಡ್ಡಿ ಪೂಜರಲ್ಲೂ ಕೂಡ ನಮಸ್ಕರಿಸಿ, ಮಿಟ್ಟಿ ಗುಂಟಾಪುರದ ಪೂಜರಲ್ಲೂ ಕೂಡ ನಮಸ್ಕರಿಸಿ, ಸೋಮವಾರಪೇಟೆ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ, ಸಮಾಜಕ್ಕಾಗಿ ಬಹಳಷ್ಟು ದುಡ್ಡಂತವರು ಅವರು ಶತಾಯುಷಿಗಳಾಗಲಿಕ್ಕೆ ಇದ್ದಾರೆ. ಇನ್ನು ಒಂದು 2-3 ವರ್ಷಗಳ ಅಂಥವರ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡ್ತಿರೋದು ನಮ್ಮೆಲ್ಲರ ಸೌಭಾಗ್ಯದ ಪಾದಗಳಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ಅದೇ ರೀತಿಯಾಗಿ ನಮ್ಮ ಕ್ರಿಯಾಶೀಲ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ HM ರೇಣುಕಾ ಪ್ರಸನ್ನ ಅವರು ಎಲ್ಲಿ ಸಮಾಜದ ಬಗ್ಗೆ ಕಳಕಳಿ ನಾವೇನು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಪ್ರತಿನಿತ್ಯ ಪ್ರತಿ ವಾರಕ್ಕೆ ನಮ್ಮಿಂದ ವರದಿಯನ್ನು ತರಿಸ್ಕೊಡ್ತಕ್ಕಂಥವ್ರು ಇವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಜಗನ್ಹಳ್ಳಿ ಅವರು, ಅವರಲ್ಲೂ ಕೂಡ ನಾನು ನಮಸ್ಕರಿಸಿ, ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ಯಾವುದೇ ಸಮಾಜದ ಕಾರ್ಯಕ್ರಮಗಳಿಗೆ ಯಾವಾಗಲೂ ಸದಾ ಬೆಂಬಲವಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಜಾತಿ ಜನಗಣತಿಯಿಂದ ಒಳ ಪಂಗಡಗಳು ಇಡಲಾಗುತ್ತದೆ. ಜಾತಿಗಳನ್ನು ಬೇರ್ಪಡಿಸುವ ಕೆಲಸ ನಡೆಯುತ್ತಿದ್ದು, ನಾವು ಒಳ ಪಂಗಡಗಳ ಜಗಳಗಳನ್ನು ಬೀದಿಗೆ ತರುವ ಕೆಲಸ ಮಾಡಬಾರದು. ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡಬೇಕಿದೆ. ಬೇರೆಯವರನ್ನು ಬೊಟ್ಟು ಮಾಡಿ ತೋರಿಸುವುದಕ್ಕಿಂತ ನಾವು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಸಮಾಜಕ್ಕೆ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಯೋಚನೆ ಮಾಡಬಾರದು. ಸಮಾಜಕ್ಕೆ ಏನು ಮಾಡದಿದ್ದವರು ಸಮಾಜಕ್ಕೆ ಬೊಟ್ಟು ತೋರಿಸಿ ಮಾತನಾಡುವ ನೈತಿಕತೆ ಇಲ್ಲ ಎಂದರು. ನಾವು ಆತ್ಮಾವಲೋಕನ ಮಾಡಿಕೊಂಡರೆ ಅರ್ಥವಾಗುತ್ತದೆ. ಆತ್ಮಾವಲೋಕನ ಮಾಡಿಕೊಂಡು ಸಮಾಜವನ್ನು ಕಟ್ಟಿ ಬೆಳೆಸಬೇಕು. ಆದರೆ ಮನಸ್ಸಿನ ಮಾತನ್ನು ಕೇಳಿ ಕೆಟ್ಟ ಕೆಲಸ ಮಾಡಬಾರದು. ಸಮಾಜದಲ್ಲಿ ಸಾಕಷ್ಟು ಬಡ ಜನರಿದ್ದು ಅವರಿಗೆ ಶಿಕ್ಷಣ ಒದಗಿಸುವ ಕೆಲಸ ಸಮಾಜ ಮಾಡಬೇಕಾಗಿದೆ. ಸಮಾಜವನ್ನು ಕಟ್ಟಿ ಬೆಳೆಸುವುದಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಬಡ ಜನರಿಗೆ ಶಿಕ್ಷಣ, ಉದ್ಯೋಗ ಒದಗಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಸಮಾಜಕ್ಕೆ ಅದಕ್ಕೆ ಮಾತನಾಡುವಾಗ ಹೇಳಿದರು, ನಿಮ್ಮಿಂದ ಸಮಾಜಕ್ಕೆ ಏನನ್ನಾದರೂ ಮಾಡೋದಾದರೆ ಮಾಡಿ, ಮಾಡೋದಾದರೆ ಸುಮ್ಮನೆ ಆಗುವುದು. ಅದು ಬಹುತೇಕ ಈ ಕಾಲಘಟ್ಟದಲ್ಲಿ ಬಹಳ ಸತ್ಯವಾದ ಮಾತು. ಸಮಾಜ ಹೇಗಾಗಿ ಹೋಗಿದ್ದೇವೆ ಅಂದರೆ ನಾವು ಒಂದೇ ಅಲ್ಲ, ನಾವು ಬೇರೆಯವರಿಗೆ ಬಟ್ಟೆ ಮಾಡೋದು ಬಹಳ ಸುಲಭ. ನೀನೇನು ಮಾಡಿದ್ದೀವಿ, ನೀನೇನು ಮಾಡಿ, ಆದರೆ 3 ಬಟ್ಟೆಗಳು ನಮ್ಮನ್ನು ನೋಡ್ತಾ ಇರ್ತವೆ. ನಾವೇನು ಸಮಾಜಕ್ಕೆ ಮಾಡಿದ್ದೇವೆ? ಯಾರು ಸಮಾಜಕ್ಕೆ ಏನೇನೂ ಮಾಡಿಲ್ಲ ಅವರಿಗೆ ಸಮಾಜವನ್ನು ಪ್ರಶ್ನೆ ಮಾಡುವ ನೈತಿಕ ಹಕ್ಕು ಇರೋದಿಲ್ಲ. ಆದರೆ ನಾವು ದಿನದಿಂದ ರೂಢಿಯಲ್ಲಿ ನೋಡ್ತೇವೆ, ಯಾರು ಸಮಾಜಕ್ಕೆ ಏನೇನು ಮಾಡಿರುವುದಿಲ್ಲ ಅವರೇ ಜಾಸ್ತಿ ಮಾತನಾಡ್ತಾರೆ, ಅವರೇ ಸಮಾಜದ ವಿರುದ್ಧ ಮಾತುಗಳನ್ನು ಆಡ್ತಾರೆ. ಅವರು ಸಮಾಜಕ್ಕೆ ಏನನ್ನೂ ಮಾಡಿರೋದು. ಅದಕ್ಕೆ ಏನು ಮಾಡಬೇಕಿಲ್ಲ, ಸುಮ್ಮನೆ ಅಂತ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕಂತ ಅಂತ ತಿಳ್ಕೊಳ್ಳುವ ಕಾಲಘಟ್ಟ ಇದೆ. ಹಾಗಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡ್ರೆ ನಮಗೆ ಅರ್ಥ ಆಗ್ತದೆ. ನಾವು ಸರಿ ಇದೀವೋ ಇಲ್ಲೋ ಅನ್ನೋದು ಇನ್ನೊಂದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಮಲಗುವ ಮುಂಚೆ ನಾನು ಆತ್ಮಾವಲೋಕನ ಮಾಡ್ಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀನಿ ಅಂದರೆ ಖಂಡಿತವಾಗಿಯೂ ನನಗೆ ಅರ್ಥ ಆಗ್ತದೆ. ನಮ್ಮ ಆತ್ಮ ಎಂದೂ ದಾರಿ ತಪ್ಪಿಸೋದಿಲ್ಲ. ಮನಸ್ಸನ್ನು
ಹೇಳಿದ್ರೆ ದಾರಿ ತಪ್ಪಿಸ್ತದೆ. ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡು ಸಮಾಜವನ್ನು ಕಟ್ಟಬೇಕಾದ ಕಾಲಘಟ್ಟದಲ್ಲಿದೆ. ಈಗಾಗಲೇ ಮಾತನಾಡುವರು ಹೇಳಿದರು, ಈ ಸಮಾಜದಲ್ಲಿಯೂ ಬಡವರಿದೆ. ಆ ಬಡವರ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಬೇಕಾಗಿರುವುದು ನಮ್ಮೆಲ್ಲರ ವೇದಿಕೆ ಮೇಲೆ ಕೂತಿರುವ ಎಲ್ಲರ ಜವಾಬ್ದಾರಿ. ಅಂದಾಗ ಮಾತ್ರ ಸಮಾಜವನ್ನು ನಾವು ಮೇಲೆ ತರಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯೆಯಿಂದ ವಂಚಿತರಾಗುವ ಎಲ್ಲ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವುದಕ್ಕೆ ಏನು ಸೌಕರ್ಯಗಳು ಬೇಕು, ವಿದ್ಯೆ ಕಲಿತ ಮೇಲೆ ಅವರು ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಎಷ್ಟು ಜನ ಇವತ್ತು ಉದ್ಯೋಗಕ್ಕೆ ಕಾಯ್ತಾ ಇದ್ದಾರೆ ಅನ್ನೋವರಿಗೆ ಎಲ್ಲಿ ಉದ್ಯೋಗಗಳು ಸಿಗಬಹುದು ಅಲ್ಲಿ ಅವರಿಗೆ ಉದ್ಯೋಗಗಳನ್ನು ಕೊಡಿಸುವುದರ ಮೂಲಕ ನಮ್ಮ ಸಮಾಜವನ್ನು ಗಟ್ಟಿಗೊಳಿಸಬೇಕಾದ ಅವಶ್ಯಕತೆ ಇದೆ. ನಾವು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ, ಎಲ್ಲರ ಕೈ ಜೋಡಿಸುವ ಮೂಲಕ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಯಾರೋ ಒಬ್ಬರಿಬ್ಬರು ಸಮಾಜವನ್ನು ಕಟ್ಟೋದಕ್ಕೆ ಆಗುವುದಿಲ್ಲ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಸಮಾಜವನ್ನು ಕಟ್ಟಿಯಾಗಂದ್ರೆ ಈ ಸಮಾಜ ಎಲ್ಲ ಸಮಾಜಗಳನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಯಾವುದಾದ್ರೂ ಒಂದು ಸಮಾಜ ಇದ್ದರೆ ಅದು ವೀರಶೈವ ಲಿಂಗಾಯತ ಸಮಾಜ. ಎದ್ದಲ್ದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಸ್ವಾಮಿಗಳು ಮಾತನಾಡಿ, ಹಾನಗಲ್ ಶಿವಕುಮಾರ್ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಸ್ಥಾಪನೆ ಮಾಡಿಕೊಂಡು ಬಂದಿದ್ದು ನಾವು ಮುನ್ನಡೆಸಬೇಕಿದೆ. ಅಂದಿನಿಂದ ಇಲ್ಲಿಯವರೆಗೆ ಸಮಾಜವನ್ನು ಒಗ್ಗೂಡಿಸಿಕೊಂಡಿದ್ದು ಮುಂದೆಯೂ ಒಗ್ಗಟ್ಟಾಗಿರಬೇಕು ಎಂದರು. ಸಮಾಜದ ಒಳಪಂಗಡಗಳನ್ನು ಒಗ್ಗೂಡಿಸಲು ಮನೆ ಮನೆಗೆ ತೆರಳಿ ಧರ್ಮವನ್ನು ಕಟ್ಟುವ ಕೆಲಸ ನಿರಂತರವಾಗಿ ನಡೆದಾಗ ಮಾತ್ರ ಸಮಾಜ ಒಗ್ಗಟ್ಟಾಗಿರಲು ಸಾಧ್ಯವೆಂದು ತಿಳಿಸಿದರು. ಮಾಡಿ ಅವರು ಕಷ್ಟಪಟ್ಟು ಬಂಡಿಯಲ್ಲಿ ಬೈಕ್ನಲ್ಲಿ ಹೋಗೋರಲ್ಲ, ಕಾರಲ್ಲಿ ಹೋಗೋರಲ್ಲ, ನಮ್ಮಕ್ಕೆ ನಡು ಬಡ್ಡಿಯಲ್ಲೇ ಹೋಗಬೇಕು, ನಡೆದಂತ ಹೋಗಬೇಕು. ಹೋಗಿ ಸಮಾಜವನ್ನು ಒಟ್ಟು ಕೂಡಿಕೊಂಡು ಸಮಾಜವನ್ನು ಬೆಳೆಸ್ತಾರೆ. ವೀರಶೈವ ಸಮಾಜವನ್ನು ಸ್ಥಾಪನೆ ಮಾಡ್ತಕ್ಕಂಥ ಆಂಗ್ಲರು ಮಾಡ್ತಾರೆ. ಇವತ್ತು ಅವರು ಆ ಕೆಲಸ ಮಾಡ್ತಾ ಇದ್ದಿದ್ರೆ ನಮ್ಮ ವೀರಶೈವ ಮಹಾಸ್ವಾಮಿಗಳು ಯಾರು ಇರ್ತಿದ್ದಿಲ್ಲ, ವೀರಶೈವ ಮಹಾಜನಗಳು ಯಾರು ಇರ್ತಿದ್ದಿಲ್ಲ. ಯಾಕಂದ್ರೆ ಯಾರೋ ಕೈಯಲ್ಲಿ ಹೋಗ್ತಕ್ಕಂಥ ಸಮಾಜವನ್ನ ವೀರಶೈವರನ್ನೆಲ್ಲರೂ ಒಗ್ಗೂಡಿಸಿಕೊಂಡು ಈ ಸಮಾಜವನ್ನ ಏಕರು ಮಾಡಿಕೊಂಡು ಈ ಸಮಾಜವನ್ನು ಮಾಡಿ ಇದು ಮಾಡ್ತಕ್ಕಂಥ ಕುಮಾರ ಮಾತನಾಡ್ತಕ್ಕಂಥದ್ದು ಸರಣಿ ಪ್ರಕಾರದಲ್ಲಿ ವೈದ್ಯನಾಥನ ಲಿಂಗ ಪೂಜೆಯನ್ನ ಮೊದಲಿಗೆ ವೀರಶೈವ ಜನವರೇ ಮಾಡತಕ್ಕಂಥದ್ದು ಇತ್ತು. ಅಂಥದನ್ನ ಮಧ್ಯದಲ್ಲಿ ಬ್ರಾಹ್ಮಣರು ಬಂದು ನೀವು ವೀರಶೈವ ಸೂತ್ರರು, ನೀವು ವೀರಶೈವ ಪೂಜೆಗೆ ಅರ್ಹರಲ್ಲ ಅಂತಕ್ಕಂಥದ್ದನ್ನ ಅವರು ಇದು ಮಾಡಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಹಾನಗಲ್ ಕುಮಾರ ಮಹಾಸ್ವಾಮಿ ಏನ್ ಮಾಡ್ತಿದ್ರಲ್ಲಿ ಎಂದೂ ರೈಲೇ ಹತ್ತಿರಲ್ಲ, ಬಂಡಿಯಲ್ಲೇ ಬರಬೇಕು, ನಡೆದು ಬರಬೇಕು. ಬಂದು ಆ ಹಾನಗಲ್ ಕುಮಾರ ಮಹಾಸ್ವಾಮಿ ಎಲ್ಲ ನಮ್ಮ ಆಂಧ್ರ ಕರ್ನಾಟಕ ಎಲ್ಲ ಮಹಾಜನಗಳನ್ನು ಸೇರಿಕೊಂಡು ಆ ಇದರಲ್ಲಿ ಪರಿಣಿ ಪ್ರಕಾರದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅವತ್ತಿನ ಕಾಲದಲ್ಲಿ ಕುಮಾರ ಮಹಾಸ್ವಾಮಿಗಳು ಕೋರ್ಟ್ನಲ್ಲಿ ಇದು ವೀರಶೈವನೇ ಪೂಜೆಗೆ ಅಗ್ರವಾಗ್ತಕ್ಕಂಥ ಕುಮಾರ ಮಹಾಸ್ವಾಮಿ ಅಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಿದ್ರೆ, ಕುಮಾರಸ್ವಾಮಿ ಸಮಾಜವನ್ನು ಕಟ್ತಾ ಇದ್ದಿದ್ರೆ, ವೀರಶೈವ ಸಮಾಜವನ್ನ ಸ್ಥಾಪನಾ ಮಾಡ್ತಾ ಇದ್ದಿದ್ರೆ ನಾವು ವೀರಶೈವ ಸಮಾಜದ ಯಾರು ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಒಗ್ಗೂಡಬೇಕು. ವೀರಶೈವ ಸಮಾಜ ಅಂತಕ್ಕಂಥವು ನಾವು ಒಳಪಂಗಡಗಳನ್ನು ಬಿಡಬೇಕು. ಒಳಪಂಗಡಗಳನ್ನು ಬಿಟ್ಟು ನಾವು ಲಾಲಗಂಡ್ರು, ಲಿಂಗರು, ರೆಡ್ಡರು ಇವರೆಲ್ಲ ಒಳಪಂಗಡಗಳು ನಾವು ಯಾರು ಅಂತಕ್ಕಂಥ ವೀರಶೈವ ಲಿಂಗಾಯತೇ ಅಂತಕ್ಕಂಥದ್ದು ಮಾತ್ರ ನಾವೆಲ್ಲರೂ ಒಂದಾಗ್ತೇವೆ. ನಾವೆಲ್ಲರೂ ಒಂದಾಗಬೇಕು. ತಾಯಂದ್ರು ಕೂಡ ಇದರ ಪಾಲಿದೆ. ತಾಯಂದ್ರು ಹಿರಿಯರು ಇರ್ತಕ್ಕಂಥ ತಾಯಂದ್ರಿಗೆಲ್ಲ ಇದು ಮಾಡಲಾಗ್ತದೆ. ತಾಯಂದ್ರು ಮನೆ ಮನೆಯಲ್ಲಿ ನಿಮ್ಮಲ್ಲಿ ನೀವೆಲ್ಲರೂ ಒಂದಾಗಿ ನಾವು ವೀರಶೈವರು, ನಾವು ಲಿಂಗವಂತರು, ನಾವೆಲ್ಲರೂ ಲಿಂಗಧಾರಿಗಳಾಗಬೇಕು. ಇವತ್ತೆಲ್ಲರೂ ನಾನೇ ತೋರಿಸ್ತೀವಿ. ನಾವು ಪರೀಕ್ಷೆ ಮಾಡಿದ್ರೆ ಎಷ್ಟು ಮಂದಿ ಕೊರಳಲ್ಲಿ ಲಿಂಗ ಆಯ್ತು ಎಲ್ಲರೂ ಎಲ್ಲರ ಕೊರಳಲ್ಲಿ ವೀರಶೈವ ಆಗ್ತಕ್ಕಂಥ ಕೊರಳಲ್ಲಿ ಲಿಂಗವನ್ನು ತರಿಸಬೇಕು. ನಾವು ಆಚಾರವಂತರಾಗಬೇಕು, ನೀತಿವಂತರಾಗಬೇಕು, ಭಕ್ತಿವಂತರಾಗಿ ನಾವು ವೀರಶೈವ ಆಗಿರ್ತಕ್ಕಂಥವನ್ನು ಇವನಾಗವ ಎಂದಿರ್ತದೆ. ಇವ ನಮ್ಮವ ಕೂಡಲ ಸರ್ಕಾರ ಮರೆಯಬಲ್ಲವಂತಕ್ಕಂಥ ಮಾತನ್ನ ನಾವೆಲ್ಲರೂ ಒಗ್ಗೂಡಬೇಕು, ನಾವೆಲ್ಲರೂ ಒಂದಾಗಬೇಕು. ಎಲ್ಲರೂ ಒಂದಾಗಿದ್ದಾಗ ಮಾತ್ರ ನಮ್ಮ ವೀರಶೈವ ಧರ್ಮ
ನಡೆದು ಹೋದರು, ಬಂಡಿಗೆ ಹೋದರು, ಮನೆಗೆ ಹೋದರು, ಮನೆಗೆ ಹೋಗಿ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಕುಮಾರ ಮಹಾತ್ಮನು ಅಂತ ಕೆಲಸವನ್ನು ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಹೋದ್ರು, ಇಲ್ಲೆಲ್ಲ ತೆಲಂಗಾಣ ಎಲ್ಲ ಅಡ್ಡಾಡಿರ್ತಕ್ಕಂಥ ಕುಮಾರ ಮಹಾತ್ಮ ಅಡ್ಡಾಡಿ ಅವರೆಲ್ಲರೂ ಒಗ್ಗೂಡಿಸಿ ಎಲ್ಲರೂ ಮಾಡಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಕುಮಾರ ಮಹಾತ್ಮ ತರ್ತಕ್ಕಂಥದ್ದು. ಅಂಥದ್ದನ್ನು ನಾವೆಲ್ಲರೂ ಒಗ್ಗೂಡಬೇಕು, ನಾವೆಲ್ಲ ಪೂಜ್ಯಪಾದರು ಎಲ್ಲರೂ ಒಂದಾಗಬೇಕು. ಇವನ್ನೆಲ್ಲರೂ ಒಂದಾಗಿದ್ದಾಗ ಮಾತ್ರ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ನಾವು ಸಮಗ್ರ ಆಗ್ತದೆ. ಇದೇ ರೀತಿ ನಾವು ಸಭೆಯಲ್ಲಿ ಮಾತಾಡಿಕೊಂಡು, ಇದೇ ರೀತಿ ಸಭೆಯಲ್ಲಿ ಕೂತ್ಕೊಂಡು ಮಾತಾಡಿದರೆ ಏನೂ ಪ್ರಯೋಜನ. ಎಲ್ಲರೂ ಮನೆಗೆ ಹೋಗಬೇಕು, ಮನೆಯಲ್ಲಿ ನಾವೆಲ್ಲ ಇದು ಮಾಡಬೇಕು. ಮಾಡಿದಾಗ ಮಾತ್ರ ನಮ್ಮ ಸಭೆ ಉಳಿದ ಸಮಾಜ, ಎಲ್ಲ ಸಮಾಜವನ್ನು ಮೀರಿಸಿ ಸಮಾಜ ಎಲ್ಲ ಸಮಾಜವನ್ನು ಒಗ್ಗೂಡಿಕೊಂಡು ಮಾಡ್ತಾರೆ. ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಧರ್ಮದಲ್ಲಿ ಕುಮಾರ ಮಹಾತ್ಮರು ಈ ಕೆಲಸ ಮಾಡಿ, ಕುಮಾರ ಮಹಾತ್ಮರು ಈ ಕೆಲಸವನ್ನು ಮಾಡಿ ಎಲ್ಲರನ್ನೂ ಕೂಡಿಸಿ ಈ ಕೆಲಸ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಕುಮಾರ ಮಹಾತ್ಮರು ಇವತ್ತು ನಾವೆಲ್ಲರೂ ಹೃದಯದಲ್ಲಿ ನೆನೆಸಬೇಕು. ನೆನೆಸಿದ್ರೆ ಮಾತ್ರ ಅವರು ಮಾಡಲಿಕ್ಕೆ ಕೆಲಸಕ್ಕೆ ನಾವಿದ ಆಗ್ತದೆ ಇರ್ತಕ್ಕಂಥ ಮಾತನ್ನ ಹೇಳಬೇಕು. ನಾವೆಲ್ಲರೂ ಒಂದು ಕೂಡಿ ನಾವೆಲ್ಲರೂ ಸಮಾಜ ಸೇವೆ ಮಾಡಬೇಕು. ಒಬ್ಬಕ್ಕೆ ಮುದುಕಿದ್ದು ಸುಮಾರು 80 ವರ್ಷ ಆಗಿರ್ಬೋದು. ಮುಖಾವಸ್ಥೆ ಬಾಳಾಗಿದ್ದು ಹೆಚ್ಚು ತಿರುಗಾಡಲಿಕ್ಕೆ ಸಾಧ್ಯ ಇದ್ದಿಲ್ಲ. ಆದರೂ ಸಂತಿ ಮಾಡುತ್ತಿಲ್ಲ. ಯಾರಿಗೂ ಒಂದು ಕಾಸು ಕೂಡ ದಾನ ಮಾಡ್ತಿದ್ದಿಲ್ಲ, ಅಷ್ಟೊಂದು ಡಿಪುಟ್ ಮುಗಿದು. ಒಂದು ದಿವಸ ಒಬ್ಬ ಜಗದಮ್ಮ ಆಕೆ ಮನೆಗೆ ಬಂದ ಕೇಳ್ತಾನ ಭಿಕ್ಷಾಂದೇಹಿ ಅಂತ. ಆಕೆ ಯಾರಿಗೂ ಕೂಡ ಒಂದು ಕಾಸು ದಾನ ಮಾಡ್ತಿದ್ದಾರೆ, ಒಂದು ತುತ್ತು ರೊಟ್ಟಿ ಕೊಟ್ಟಿದ್ದಾರೆ, ಒಂದು ಹಿಡಿ ಹಿಟ್ಟು ಹಾಕಿದ್ದಾರೆ. ಆಕೆ ಅಂತಾಳ, ಇವತ್ತು ನನ್ನ ಮೈಯಾಗ ಹುಷಾರಿಲ್ಲ, ನಿನ್ನಲ್ಲಿ ಬಂದು ದಾನ ಕೊಡ್ಲಿಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ನಾಳೆ ಬಾ ಕೊಡ್ತೀನಿ ಅಂತ. ಮರುದಿವಸವಾದ ಭಿಕ್ಷಾಂದೇಹಿ ಅಂತ, ಇನ್ನೂ ನಾನು ಆರಾಮಾಗಿಲ್ಲ ಅಂತ. ಬೇಸರಿಸುವ ಅವತ್ತ ಆ ಮುದುಕಿ ಊರಿನ ಸಂಖ್ಯೆ ಹೋಗಿಲ್ಲ. ಸಂಖ್ಯೆಗೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಿದ್ದು ಅಂದ್ರೆ ಎಲ್ಲರೂ ಕಿತ್ತಾಕಿರ್ತಾರೆ, ಕಡಿಸಂತಿರ್ತದ್ರು. ಎಲ್ಲ ಕೊಳದ ಟೊಮೆಟೊ, ಕೊಳದ ಗದ್ದರಿ, ಕೊಳದ ಪಲ್ಲೆ ಇಂಥವು ಖರೀದಿ ಮಾಡ್ತಾರೆ. ಒಂದಿಷ್ಟು ಗದ್ದರಿ, ಮೆಂತೆ ಪಲ್ಲೆ, ಹುಂಡೆ ಪಲ್ಲೆ ಖರೀದಿ ಮಾಡಿಕೊಂಡು ಮನೆಗೆ ಬಂದು ಬಾಗಿಲು ಹಾಕಿದ್ದು. ಇನ್ನೇನು ಅವನ್ನೆಲ್ಲ ಕೊಳತು ತೆಗಿಬೇಕಂತ ಯೋಚನೆ ಮಾಡ್ತಿದ್ದು ಭಿಕ್ಷಾಂದೇಹಿ ಅಂತ ಬಾಗಿಲು ಹಾಕಿದ್ದು. ಇವಾಗ ಬಿಡಕ್ಕೆ ಕಾಣಲಿಲ್ಲ ಜನ, ಏನು ಮಾಡೋದು? ಅದರೊಳಗೆ ಕೊಳತದ್ದು, ಅತಿ ಕೊಳತದ್ದು ಒಂದು ಗದ್ದರಿ ತಗೊಂಡು ಹೊರಗೆ ಬಂದು ಇನ್ನು ನನ್ನ ಮನೆಗೆ ಬರೋಣ ಅಂತ ಹೇಳಿದೆ, ಪ್ಯಾಕೆಟ್ ಮಾಡಿ. ಆ ಕೊಳದ ಗದ್ದರಿ ತಗೊಂಡೇನು ಹೋದ ಭಗವಂತ. 80 ವರ್ಷ ಆಗಿತ್ತು, ಜೀವನದಲ್ಲಿ ಏನು ದಾನ ಮಾಡಿದ್ದೆ. ಅಂತ್ಯಕಾಲ ಬಂತು, ಹಾಗೆ ಇಹಲೋಕ ಯಾತ್ರೆಯನ್ನು ಮುಗಿಸಿ ಒಮ್ಮೆ ದಾನ ಮಾಡಿಲ್ಲ ಅಂದ ಮೇಲೆ ಆಕೆ ನರಕ ಕರ್ಕೊಂಡು ಅಲ್ಲಿ ರಂಬಾಟ ಮಾಡಲಿಕ್ಕೆ ಹತ್ತಿದ್ದು, ಬಾಳೆ ಹತ್ತಿತ್ತು, ಜೀವಿಗಳ ಬಾಳೆ ಹತ್ತಿದ್ದಾರೆ. ರಂಬಾಟ ಮಾಡೋದು ನೋಡಿ ಯಮದನ್ ಹೇಳ್ತಾನ, ಅದು ಮುದುಕಿ ಬಾಳ ಒದರಾಡಕ್ಕಾಗ್ತದ, ಮೊದಲು ಆಕೆ ಅಂತ ತೊಗೊಂಬರ್ರಿ ಅಂತ. ಬಾಳ ಗಲಾಟೆ ಮಾಡಕ್ಕೆ ಆಕೆಯನ್ನು ಮೊದಲು ತಗೊಂಡ್ಬರ್ರಿ. ಆಕೆ ನಿಂದ್ರಿಸೋದು, ಆಕೆ ವಯಸ್ಸು, ಆಕೆ ಸ್ಥಿತಿ, ಆಕೆ ನೋಡಿದ ಕೂಡಲೇ ಯಮಧರ್ಮರಿಗೆ ದಯಾ ಬಂದ ಕೂಡಲೇ ಚಿತ್ರಗುಪ್ತ ಬಂದು ತೀರ್ತಾರೆ. ಅವ್ರಿಗೆ ಹೇಳ್ತಾರೆ ಯಮಧರ್ಮ
ಈಗೆ ಇತಿಹಾಸ ಏನದ ಅಂಬುದು ಕಳೆದು ತೋರಿಸ್ರಿ ಅಂದಾಗ ಬೊಕ್ಕು ತುಂಬ ಹುಡುಕಾಡ್ತಾರ ಒಂದು ಪುಣ್ಯದ ಕೆಲಸ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಎಸ್ ಪರಮಶಿವಯ್ಯ ಅವರಿಗೆ ಬಯಲು ಸಿರಿ ಬೆಳಕು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೂ ತ್ರಿಕಾಲ ಸತ್ಯ ಗ್ರಂಥ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ 140 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 2,000 ನಗದು ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಚ್ಚಾಲಿ ಮಠಮಾರಿ ಗಬ್ಬೂರು ಮಠದ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಾಲಹಳ್ಳಿ ಬೃಹನ್ಮಠದ ಜಯಶಾಂತ ಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಒಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಣೇಕಲ್ ಬೃಹನ್ಮಠದ ನೀಲಗಲ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಬ್ಬೂರು ಸಂಸ್ಥಾನ ಮಠದ ಶ್ರೀ ಬೂದಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಮಠದ ಶ್ರೀ ವಿರೂಪಾಕ್ಷ ಪಾಂಡಿತ್ಯಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಲ್ತಾನಪುರದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ದೇವದುರ್ಗದ ಕಪಿಲ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಜಿಲ್ಲೆಯ ವಿವಿಧ ಮಠಗಳ ಮಹಾಸ್ವಾಮಿಗಳು, ಶಾಸಕ ಎಸ್ ಶಿವರಾಜ್ ಪಾಟೀಲ್, ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರೇಣುಕಾ ಪ್ರಸನ್ನ, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶರಣ ಭೂಪಾಲ ನಾಡಗೌಡ, ರಾಚನಗೌಡ ಕೋಳೂರು, ಕಲ್ಲೂರು ಭೀಮರೆಡ್ಡಿ, ಮಲ್ಲಿಕಾರ್ಜುನ್ ದೋತರ್ಬಂಡಿ, ಬಸನಗೌಡ, ಪರಮೇಶ್ವರ ಸಾಲಿಮಠ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಕೈಗೊಂಡ ಬರ ಅಧ್ಯಯನ ವರದಿಯನ್ನು ಇಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ನೀಡಲಾಯಿತು. ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಕೈಗೊಂಡ ಬರ ಅಧ್ಯಯನ ವರದಿಯನ್ನು ಇಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಜೆಟಿ ದೇವೇಗೌಡ, ಟಿಎ ಶರವಣ, ರಾಯಚೂರು ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಜಿಲ್ಲಾ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ
ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.
Visit beside Ganj Kalyana Mandap, Ganj Road, Raichur. ಯಮುನ್ ಸಂಪತ್ ಕುಮಾರ್ ಗುರುಜಿ ಮೆಕ್ಯಾನಿಕಲ್ ಇಂಜಿನಿಯರ್ MS ಶ್ರೀಮತಿ ಡಾಕ್ಟರ್ ಲಹರಿ ಸಂಪತ್ ಕುಮಾರ್ ಇವರು ದಿನಾಂಕ 1-12-2023 ಹೈದರಾಬಾದಿನಿಂದ ಸಿಂಗಾಪುರ್ ಮುಖಾಂತರ ಆಸ್ಟ್ರೇಲಿಯಾ ದೇಶಕ್ಕೆ ತೆರಳುತ್ತಿರುವ ಇವರ ವಿದೇಶ ಪ್ರಯಾಣವು ಸುಖಕರವಾಗಿರಲಿ ಎಂದು ಶುಭ ಹಾರೈಸುತ್ತೇವೆ. ಶುಭ ಹಾರೈಸುತ್ತಿರುವವರು ತಂದೆ ಅಮರಪ್ಪ, ನಿವೃತ್ತ ಕೃಷಿ ಅಧಿಕಾರಿ, ಮಾಜಿ ಅಧ್ಯಕ್ಷರು, ಜಿಲ್ಲಾ ಸರ್ಕಾರಿ ನೌಕರರ ಒಕ್ಕೂಟ ರಾಯಚೂರು, ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ನೌಕರರ ಒಕ್ಕೂಟ ಬೆಂಗಳೂರು. ತಾಯಿ ಶ್ರೀಮತಿ ಮಂಜುಳಾ ಅಮರೇಶ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು, ಕವಿತಾಳ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರಾದೇಶಿಕ ಮಹಿಳಾ ಕಾಂಗ್ರೆಸ್ ಸಮಿತಿ ಬೆಂಗಳೂರು. ತಾತ ಅಜ್ಜಿ ಶ್ರೀಮತಿ ಶರಣಮ್ಮ, ಶ್ರೀ ದಿವಂಗತ ಯಮನಪ್ಪ, ಮಾವಂದಿರು ಶ್ರೀಮತಿ ಹುಲಿಗೆಮ್ಮ ದೊಡ್ಡ ಕರಿಯಪ್ಪ, ಶ್ರೀಮತಿ ಮಂಜುಳಾ ಗುರುನಾಥ್ ಕನ್ನಾರಿ, ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ, ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸಲು, ಶ್ರೀಮತಿ ಶ್ವೇತಾ ಶ್ರೀಶೈಲ ಮಲ್ಲಿಕಾರ್ಜುನ, ಶ್ರೀಮತಿ ವಿಶಾಲಾಕ್ಷಿ ವೆಂಕಟೇಶ್ವರ, ಸಿದ್ದಪ್ಪ ಬೇರೂನ್ಕಿಲ ರಾಯಚೂರು. ಸಹೋದರರು ಯಮುನ್ ಕುಮಾರ್, ಶ್ರೀಮತಿ ಅಶ್ವಿನಿ, ವೈ ಅರವಿಂದ್ ಗುರೂಜಿ, ಶ್ರೀಮತಿ ಕಾವ್ಯ ಮಾಣಿಕೇಶ್ವರ್, ಶ್ರೀಮತಿ ಗಂಗಾ ರಾಮಪ್ಪ, ಶ್ರೀಮತಿ ಶ್ವೇತಾ ಜಮದಗ್ನಿ ರಾಯಚೂರು. ವಿದೇಶ ಪ್ರಯಾಣಕ್ಕೆ ಹೊರಟಿರುವ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಗೆ ಅಧಿರಥ್ ಮತ್ತು ಆರ್ವಿಕಾ ಅವರಿಂದ ಶುಭ ಹಾರೈಕೆಗಳು ಮತ್ತು ಅಪಾರ ಬಂಧು ಬಳಗ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಾಯಕ ಸಮಾಜವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲಿಯೇ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಂಘ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಎಂದು ವಾಲ್ಮೀಕಿ ನಾಯಕ ಸಮಾಜದ ಹಿರಿಯ ಮುಖಂಡ ವೈ ಹನುಮಂತ ನಾಯಕ್ ಅವರು ತಿಳಿಸಿದ್ದಾರೆ. ಎಚ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ಆಯೋಗದ ವರದಿ ರಾಜ್ಯದಲ್ಲಿ ಜಾರಿಯಾದರೆ ವೀರಶೈವ ಲಿಂಗಾಯತ ಸಮಾಜ ರಾಜಕೀಯ ಸೇರಿ ಶೈಕ್ಷಣಿಕ ಉದ್ಯೋಗದಲ್ಲಿ ಮೀಸಲಾತಿ ಕಳೆದುಕೊಳ್ಳುವ ಆತಂಕವಿದ್ದು ಸಮಾಜದ ಶರಣರು ಆಯೋಗದ ವರದಿ ವಿರುದ್ಧ ಹೋರಾಟಕ್ಕೆ ಅಣಿಯಾಗಬೇಕಾದ ಅವಶ್ಯಕತೆ ಇದೆ ಎಂದು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ವೀರಶೈವ ಲಿಂಗಾಯತ ಒಳಪಂಗಡಗಳು ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದೆ. ಆಯೋಗ ವರದಿಯಲ್ಲಿ ಒಳಪಂಗಡಗಳಿಂದ ಸಮೀಕ್ಷೆ ನಡೆದಿರುವುದರಿಂದ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿ ಈಗಿರುವ ಶಾಸಕ ಸ್ಥಾನವು ಕಡಿಮೆಯಾಗಿ 2A 2B ಸೇರಿದಂತೆ ಇತರ ಪ್ರವರ್ಗಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ವೀರಶೈವ ಲಿಂಗಾಯತ ಸಮಾಜದ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಬೇಕಿದೆ. ಸಮಾಜದ ಶರಣರು ಹೋರಾಟ ನೇತೃತ್ವ ವಹಿಸಬೇಕಾಗಿದೆ ಎಂದರು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಬಡ ಜನರಿದ್ದು ಶಿಕ್ಷಣ ಉದ್ಯೋಗ ಪಡೆಯಲು ಪರಿತಪಿಸುತ್ತಿದ್ದಾರೆ. ಉತ್ತಮ ಶಿಕ್ಷಣ ನೀಡುವ ಮೂಲಕ ಉನ್ನತ ಸ್ಥಾನ ಪಡೆಯಲು ಸಮಾಜ ನೆರವು ನೀಡಬೇಕಾದ ಅವಶ್ಯಕತೆ ಇದೆ. ವಸತಿ ನಿಲಯ, ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಸಮುದಾಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕಿದೆ. ಎಲ್ಲಾ ಒಳ ಪಂಗಡಗಳನ್ನು ಬಿಟ್ಟು ಒಂದೇ ವೇದಿಕೆಯಲ್ಲಿ ಸಮಾಜ ಮುನ್ನಡೆಸಲು ಹಿರಿಯರು ಯೋಚಿಸಬೇಕೆಂದರು. ಬಸವಣ್ಣವರ ಜಯಂತಿ ಮಾಡಬೇಕಾದ್ರೆ ಅದ್ರ ಕಷ್ಟ ನಮ್ಗೆ ಗೊತ್ತು, ಆಯೋಜನೆ ಮಾಡಿದ ಯುವಕರಿಗೂ ಮತ್ತು ನಮ್ಗೆ ಗೊತ್ತು. ಪ್ರತಿಯೊಂದು ಮನೆಗೆ ನಾವು ಮದುವೆಗೆ ಆ ರೀತಿ ಹೇಳ್ತು ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಒತ್ತಾಯ ಮಾಡಿ ಬಸವಣ್ಣವರ ಜಯಂತಿ ಬರೆಯಪ್ಪ ಸಾಯಂಕಾಲ ಇದೆ ಅನ್ನುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಅದೇ ನಾವು ಉಪಪಂಗಡಗಳ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಹೋದ್ರೆ ಯಾರು ಹೇಳೋದು ಬೇಕಾಗಿಲ್ಲ, ಸಾವಿರಾರು ಗಂಟೆ ಜನರು ಬರುವುದು ಸೇರುವಂತಹ ಪರಿಸ್ಥಿತಿ ಇವತ್ತು ಆಗಿದೆ. ನಾನು ಉಪಪಂಗಡಗಳ ಕಾರ್ಯಕ್ರಮಕ್ಕೂ ನಾನು ಅನೇಕ ಸಾರಿ ಹೋಗಿದ್ದೀನಿ, ಅಲ್ಲೂ ನಾನು ಅದೇ ಹೇಳಿದೆ, ಉಪಪಂಗಡಗಳು ಆಚರಣೆ ಮಾಡಲಿಕ್ಕೆ ಯಾವ ಅಭ್ಯಂತರ ಇಲ್ಲ. ಆದರೆ ವೀಕ್ಷಕ ಸಮಾಜ ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಎಲ್ಲ ಉಪಪಂಗಡಗಳು ಬಂದಾಗ ಮಾತ್ರ ವೀರಶೈವ ಸಮಾಜಕ್ಕೆ ಅರ್ಥ ಬರ್ತದ. ಇದಕ್ಕೆ ಒಂದು ಸ್ಥಾನ ಸಿಗಲಿಕ್ಕೆ ಸಾಧ್ಯ ಆಗ್ತದ ಸಮಾಜದಲ್ಲಿ ಇರುವಂತವರಿಗೆ. ಅಲ್ಲಿವರೆಗೂ ನಮ್ಮನ್ನು ಯಾರು ಕೇಳಂಗಿಲ್ಲ. ಇವತ್ತು ಏನಾದರೂ ಸರ್ಕಾರ, ಈಗ ಬಂದಂತ ಸರ್ಕಾರ ಹಿಂದುಳಿದ ಆಯೋಗದಲ್ಲಿ ಬಿಡುಗಡೆ ಮಾಡಿದ್ರೆ ಬಹುಶಃ ವೀರಶೈವ ಸಮಾಜ ಅಂತ ನಮೂದಿಸಿದವರು ಬಹುಶಃ 26 ಲಕ್ಷ ಜನರಿಂದ ಅಂತೇಳಿ ಒಂದು ಮಾಹಿತಿ ಪ್ರಕಾರ. ಆ ರೀತಿ ಏನಾದ್ರೂ ಆದ್ರೆ ಮುಂದಿನ ಸರಿ ಈ ಸಾರಿ ನಾವು ಎಷ್ಟು ಶಾಸಕರಿದ್ವೋ ಅದರಲ್ಲಿ 15-20% ಶಾಸಕರಿದ್ರೆ ಬಹಳಷ್ಟು ಆಯ್ತು. ಯಾರು ನಮ್ಮ ಸಮಾಜದ ಶಾಸಕರಿಗೆ ಸಾಧ್ಯತೆ ಇಲ್ಲ. ಅದು ಬಿಡ್ರಿ, ಇನ್ನು ಈ 3A 3B ಮತ್ತು 2A 2B ವ್ಯವಸ್ಥೆ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯ ವ್ಯವಸ್ಥೆಗಳಿದೆ. ಇದಕ್ಕೆ ನಮ್ಮ ಕ್ರಾಂತಿಕಾರಿ ಮನೋಭಾವದಲ್ಲಿ ನಮ್ಮ ಶರಣರು ನೀವು ಇಟ್ಟಾಗ ಮಾತ್ರ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ. ಎಲ್ಲ ಒಳಪಂಗಡಗಳನ್ನು ಸೇರಿಸಲಿಕ್ಕೆ
ಸಾಧ್ಯ ನಿಮ್ಮ ನೇತೃತ್ವದಲ್ಲಿ ಆಗ ಮಾತ್ರ ಇದು ಸಾಧ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು. ಇವತ್ತು ನಾವು ಅನೇಕ ಸಾರಿ ಉದಾಹರಣೆಗಳು ಕೊಡ್ತೇವೆ. ನಗರಸಭೆ ಚುನಾವಣೆ ಇರ್ಬೋದು, ಸೊಸೈಟಿ ಎಲೆಕ್ಷನ್ ಇರ್ಬೋದು, ಅದರಲ್ಲೂ ಉಪಜಾತಿಗಳು ಬರುವಂತ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಇದು ಬಹಳ ದುಃಖಕರ. ಇದು ಈ ವ್ಯವಸ್ಥೆ ಎಲ್ಲಿಗೆ ಹೋಗ್ತದೋ ಅನ್ನುವ ಹೆದರಿಕೆ ನಮ್ಮಲ್ಲಿದೆ. ನಾವು ಈ ಜಾತಿಗೆ ಸೇರ್ತೀವಿ ಅನ್ನೋ ಹೇಳ್ಕೊಳ್ಬೇಕು ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಆದ್ರೆ ನಾವು ಇವತ್ತು ವೀರಶೈವ ಸಮಾಜದಲ್ಲಿ ಇರುವಂತ ನಾವು ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರು ನಮಗೆ ಕೇಳಂಗಿಲ್ಲ. ನ್ಯಾಷನಲ್ ಪಾರ್ಟಿಗಳ ಹಣೆಬರ ಆ ರೀತಿಯಾಗಿದೆ. ನಿಮ್ಮ ಉಪಜಾತಿ ಏನು ಅಂತ ಕೇಳ್ತಾರೆ. ಆ ರೀತಿಯ ವ್ಯವಸ್ಥೆಗಳು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ವಿದ್ಯಾವಂತರಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಆದ್ರೆ ನಾನು ಪ್ರೊಫೆಷನಲ್ ಸಾಹೇಬ್ರನ್ನ ನಾನು ನೆನೆಸ್ಕೋಬೇಕು. ಇವತ್ತು ಬಹುಶಃ ನನ್ನ 11 ವರ್ಷ ಆಡಳಿತದಲ್ಲಿ ಬಹುಶಃ ನಾನು ಒಂದು 100 ಹುಡುಗರಿಗೆ ಅಲ್ಲಿ ನಾವು ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೀವಿ. ನಾವು ಬೆಂಗಳೂರಲ್ಲಿ ನಾವು ಒಂದು ರೂಮ್ ಇದ್ದು ಓದಬೇಕು ಅಂದ್ರೆ ಬಹುಶಃ 25,000ಕ್ಕಿಂತ ಕಡಿಮೆ ಎಲ್ಲೇ ಎಂತ ಎಕ್ಸ್ಟೆನ್ಷನ್ ಇದೆ ಅನ್ನೋದು ಸಾಧ್ಯ ಆಗಲ್ಲ. ಆದರೆ ಬಡ ವಿದ್ಯಾರ್ಥಿಗಳಿಗೆ ನಾವು ಒಂದು ಫೋನ್ ಕರೆ ಮಾಡಿದ್ರೆ ಪ್ರತಿದಿನ ಬೆಳಿಗ್ಗೆ ಬಿಸಿನೀರು ಸಹಿತ ಕೊಡ್ತಾರೆ ಹಾಸ್ಟೆಲ್ ಅಲ್ಲಿ. ಅಷ್ಟು ವ್ಯವಸ್ಥಿತವಾದ ಹಾಸ್ಟೆಲ್ ಬಹುಶಃ ಯಾವ ಸಮಾಜದಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ಹಾಸ್ಟೆಲ್ ಅದು ಸಿಟಿ ಸೆಂಟರ್ ನಲ್ಲಿದೆ. ಅಲ್ಲಿಂದ ನೀವು ಯಾವ ದಿಕ್ಕಿನಲ್ಲಿ ಬೇಕಿದ್ರು ಬಸ್ಗಳು ಹೋಗ್ತಾವ, ಯಾವ ದಿಕ್ಕಿನಲ್ಲಿ ಬೇಕಿದ್ರು ಮೆಟ್ರೋ ಸ್ಟೇಷನ್ಗೆ ನಮ್ಮ ಸೌಲಭ್ಯಗಳಿದೆ. ಆ ರೀತಿಯ ವ್ಯವಸ್ಥೆ ನಮ್ಮ ಪರಮೇಶ್ವರಿ ಸಾಹೇಬರು ಬಹಳ ಅಚ್ಚುಕಟ್ಟಾಗಿ ಮತ್ತು ಯಾವುದೇ ರೀತಿ ಹುಡುಗರು ದಾರಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಅವರು ತಮ್ಮ ಮನೆಗೆ ಎಷ್ಟು ಕಾಳಜಿ ವಹಿಸ್ತಾರೋ ಮನೆ ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಆದ್ರೆ ಹಾಸ್ಟೆಲ್ ನಲ್ಲಿ ಮಾತ್ರ ಯಾವ ಹುಡುಗರು ಚಕಾರ ಎತ್ತಿದಂಗೆ ಪ್ರತಿದಿನ ವಿಭೂತಿ ಹಚ್ಕೊಂಡೇ ಊಟಕ್ಕೆ ಹೋಗ್ಬೇಕು. ಆ ರೀತಿಯ ವ್ಯವಸ್ಥೆ ಇವತ್ತು ಬೆಂಗಳೂರಿನಲ್ಲಿ ಕಲ್ಪಿಸಿಕೊಡ್ತಾ ಇದ್ದಾರೆ. ನಾನು ಲೇಡೀಸ್ ಮತ್ತು ಬಾಯ್ಸ್ ಎಲ್ಲರಿಗೂ ವ್ಯವಸ್ಥೆ ಕಲ್ಪಿಸಿಕೊಡ್ತಾರೆ. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಮುಗಿಸಿ ನೌಕರಿ ತಗೊಂಡು ನಮ್ಮನ್ನು ಬಂದು ಭೇಟಿನೂ ಆಗಿ ಹೋಗಿದ್ದಾರೆ. ಇಲ್ಲ ಸರ್, ತಾವು ಫೋನ್ ಮಾಡಿದ್ರಿ, ನಮ್ಗೆ ರೂಮ್ ಕೊಟ್ಟರು, ಇವತ್ತು ನಾವು ನೌಕರಿ ಮಾಡ್ತಾ ಇದ್ದೀವಿ, 60,000 ಇದೆ, 70,000, ಬಹಳ ಖುಷಿ ಆಗ್ತದೆ. ಇವತ್ತು ನಾನು ನಮ್ಮ ಜಿಲ್ಲಾ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ರು ಬಹಳಷ್ಟು ಶ್ರಮ ಪಡ್ತಾರೆ. ಸಮಾಜದ ಎಲ್ಲ ಕಾರ್ಯಕ್ರಮ, ಯಾವುದೇ ಸ್ವಾಮಿಗಳ ಕಾರ್ಯಕ್ರಮದಲ್ಲಿ, ಯಾವುದೇ ವಿದ್ಯಾರ್ಥಿಗಳ ಜೀವನದ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಲ್ಲಿ ಪ್ರತಿಯೊಂದು ನಮ್ಮ ಗಮನಕ್ಕೆ ತರ್ತಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ವೀರಶೈವ ಸಮಾಜದಿಂದ ಮತ್ತೊಂದು ಲೇಡೀಸ್ ಹಾಸ್ಟೆಲ್ ನಾವು ನಮ್ಮ ರಾಯಚೂರಿನಲ್ಲಿ ಕಟ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬ್ 1 ಕೋಟಿ ಅನುದಾನಗಳು ಬಿಡುಗಡೆ ಮಾಡಿದ್ರು. ನಮ್ಮ ನಾಡಗೌಡ ಸಾಹೇಬ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ ಬಿಡುಗಡೆ ಮಾಡಿದ್ರು. ಮತ್ತು ಮುಂದೆ ಯಡಿಯೂರಪ್ಪ ಸಾಹೇಬ್ ಬಂದ ಮೇಲೆ ಹಣನು ಬಿಡುಗಡೆ ಆಗಿ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಆ ಹಾಸ್ಟೆಲ್ ಸಂಪೂರ್ಣ ಮುಕ್ತಾಯ ಆಗ್ತದೆ. ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಅನುಭವಿಸಲಿಕ್ಕೆ ಸೂಕ್ತ ಆಗ್ತದೆ. ಮತ್ತು ಮಹಾಸಭಾದಿಂದಲೂ ನಮಗೆ 5 ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿ ನಮ್ಮ ತಿಪ್ಪಣ್ಣ ಸಾಹೇಬರು ಮತ್ತು ಶಿವಶಂಕರ್ ಸಾಹೇಬರು ನಮ್ಮ ರೇಣುಕಾ ಪ್ರಸನ್ನನವರ ಪ್ರಯತ್ನದಿಂದ ಕಳೆದ ಸಾರಿ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಆದ್ರೆ ಕಳೆದ ಸಾರಿ ಕ್ಯಾಬಿನೆಟ್ ಬರಬೇಕಾದಂತದ್ದು ಸಡನ್ ಆಗಿ ಕ್ಯಾಬಿನೆಟ್ ಪೋಸ್ಟ್ಪೋನ್ ಆಯ್ತು. ಇಲ್ಲಾಂದ್ರೆ ಆ ಕ್ಯಾಬಿನೆಟ್ ಕೊನೆ ಕ್ಯಾಬಿನೆಟ್ ನಲ್ಲಿ ಆಗ್ತಾ ಇತ್ತು. ಆದ್ರೂ ಈ ಸಾರಿ ನಾವು ಭೀಮಣ್ಣ ಸಾಹೇಬರು ಮತ್ತು ಶಿವಶಂಕರ್ ಸಾಹೇಬರು ನಮಗೆಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡಿಕೊಡ್ತೀವಿ. ನಾವು ಇದು ಸಂಪೂರ್ಣ ಸರ್ಕಾರ ಇದೆ. ನಿಮ್ಮ ರಾಯಚೂರಿಗೂ ನಾವು ಸೈಟ್ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದೆ ಮತ್ತು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರೆ ಅದೊಂದು ಆದರೆ ಬಹುಶಃ ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಬಡತನ ನಮ್ಮ ಸಮಾಜದಲ್ಲಿ ಇದ್ದಷ್ಟು ಬಹುಶಃ ಇವತ್ತು ಯಾವ ಸಮಾಜದಲ್ಲಿ ಇಲ್ಲ. ಆದ್ರೆ ನಾವು ಬಡವರ ಕೇಳ್ಕೊಳ್ಳಿಕ್ಕೂ ನಾಚ್ಕೊತೀವಿ. ನಾವು ಬಡವರು ಇದೀವಂತ ಇವತ್ತು ಅದೇನು 50 ಎಕರೆ ಇದ್ದವರು ಹೇಳ್ತಾರಲ್ಲ, ಕಳೆದ ಮೊದಲು ನಮ್ಮ ತಾತವ್ರು ಹೇಳ್ತಾ ಇದ್ರು 100 ಎಕರೆ ಇದ್ರು ಕರೆಯವಲ್ಲ ಬರೇ ಮನೆ ಅಪ್ಪ ಏನು ಇರಂಗಿಲ್ಲ ನಮ್ಮ ರೈತರ ಅಂತ. ಆ ರೀತಿಯ ಪರಿಸ್ಥಿತಿ ಇದೆ. ಅವು 100 ಎಕರೆ ಹೋಗಿ ಇವತ್ತು ಒಬ್ಬೊಬ್ಬರಿಗೆ 10 ಎಕರೆ ಹೊಡೆದ್ರು. 10 ಎಕರೆ ಮಾಡ್ಕೊಳ್ಳೋಕ್ಕೂ ನಮ್ಗೆ ಅನೇಕ ರೀತಿಯ ಸಮಸ್ಯೆಗಳಿದಾವೆ. ಅಲ್ಲಿ ನೀರು ಬಿಟ್ಕೊಳ್ಳಿಕ್ಕೆ ಹೋದ್ರೂ ನಮ್ಗೆ ಅಡೆತಡೆಗಳಿವೆ. ಒಬ್ಬ ಶಾಸಕನಾಗಿ ನನಗೆ ಪ್ರತಿದಿನ ಸಮಸ್ಯೆಗಳಿರ್ತವೆ. ನಮ್ಮ ಸಮಾಜ ಆಗಿನ ಕಾಲದಲ್ಲಿ ಬಸವಣ್ಣನವರ ಇತಿಹಾಸ ತಗೊಂಡ್ರೆ ಎಲ್ಲ ಸಮಾಜವನ್ನು ಕರ್ಕೊಂಡು ನಡೆದಂತವರು ಮತ್ತು ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲ ಸಮಾಜದವ್ರನ್ನು ಅತಿ ಹತ್ತಿರ ಕರ್ಕೊಂಡಂತ ಸಮಾಜ ನಮ್ಮದು. ಆದ್ರೆ ಇವತ್ತು ನಾವು ಎಲ್ಲ ಸಮಾಜಗಳ ಮುಖ್ಯವಾಹಿನಿಯಿಂದ ಹೊರಗೆ ಹಾಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮ ರಾಜ್ಯದಲ್ಲಿ. ನಮ್ಮದು
ವೀರಶೈವ ಸಮಾಜವನ್ನೇ ಹೊರಗಿಡಬೇಕು ಅಂತಾರೆ. ಆ ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ನಾನು ಏನು ಶ್ರೀಗಳು ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಅದರ ಬಗ್ಗೆ ಗಂಭೀರವಾಗಿ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ನಾವು ಮಾತಾಡಿ ಹೋಗಿ ಅದನ್ನು ಮರೆತು ಬಿಟ್ರೆ ಆಗಂಗಿಲ್ಲ. ನಾವು ಪ್ರತಿದಿನ ಯಾರಾದ್ರೂ ಉಪಜಾತಿ ಉಪಪಂಗಡಗಳ ಬಗ್ಗೆ ಮಾತನಾಡಿದ್ರೆ ಈ ರೀತಿ ಮಾತಾಡಬಾರ್ದು ಅಂತೇಳಿ ನಾವು ಎಚ್ಚರ ಕೊಡಬೇಕು, ಎಚ್ಚರಿಕೆ ಕೊಡಬೇಕು. ಆವಾಗ ಮಾತ್ರ ಈ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ನಗರದ ಗದ್ವಾಲ್ ಎಂಕಮ್ಮ ಕಾಲೋನಿಯ ಬಲಮುರಿ ಗಣೇಶ್ ದೇವಸ್ಥಾನ ಆವರಣದಲ್ಲಿ ಸ್ನೇಹ ಸಾಂಸ್ಕೃತಿಕ ಕಲಾ ಬಳಗ ಆಶಾಪುರ್ ವತಿಯಿಂದ ಸಾಂಸ್ಕೃತಿಕ ಉತ್ಸವ, ಸಂಗೀತ ಮತ್ತು ನಾಟಕ, ಮಕ್ಬಲ್ ಟೋಪಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಗದ್ವಾಲ್ ಎಂಕಮ್ಮ ಕಾಲೋನಿಯ ಬಲಮುರಿ ಗಣೇಶ್ ದೇವಸ್ಥಾನ ಆವರಣದಲ್ಲಿ ಸ್ನೇಹ ಸಾಂಸ್ಕೃತಿಕ ಕಲಾ ಬಳಗ ಆಶಾಪುರ್ ವತಿಯಿಂದ ಸಾಂಸ್ಕೃತಿಕ ಉತ್ಸವ, ಸಂಗೀತ ಮತ್ತು ನಾಟಕ, ಮಕ್ಮಲ್ ಟೋಪಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಲಮುರಿ ಗಣೇಶ್ ದೇವಸ್ಥಾನ ಸಮಿತಿ ಅಧ್ಯಕ್ಷ ಅಮರೇಗೌಡ ಕಾಕರ್ಗಲ್ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ನೌಕರರ ಬಸವರಾಜ್ ಪಾಟೀಲ್ ಮಾತನಾಡಿ, ಸಂಗೀತ, ನಾಟಕ, ಬಯಲಾಟಗಳು ಇತ್ತೀಚೆಗೆ ಹಳ್ಳಿಗಳಲ್ಲಿ ಪ್ರದರ್ಶನ ಕಡಿಮೆಯಾಗಿವೆ. ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿವೆ. ನಾವು ಚಿಕ್ಕವರಿದ್ದಾಗ ಅನೇಕ ಬಯಲಾಟಗಳು, ನಾಟಕಗಳು ಮುಂತಾದ ಹಲವಾರು ಕಲೆಗಳು ನಾವು ನೋಡುತ್ತಿದ್ದೆವು. ಇಂತಹ ಕಲೆಗಳನ್ನು ಉಳಿಸಿ ಬೆಳೆಸಬೇಕು. ಪ್ರತಿಯೊಬ್ಬರಿಗೂ ಮನೋರಂಜನೆ ಬಹಳ ಮುಖ್ಯ. ಸಂಗೀತವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ಎಎಸ್ಐ ನಾಗೇಶ್ವರಪ್ಪ ಮಾತನಾಡಿ, ಈ ಸಾಂಸ್ಕೃತಿಕ ಉತ್ಸವ ನಮ್ಮ ಬಲಮುರಿ ಗಣೇಶ್ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿರುವುದು ಬಡಾವಣೆಯ ಜನತೆಗೆ ತುಂಬಾ ಸಂತೋಷವಾಗಿದೆ ಎಂದರು. ವೇದಿಕೆ ಮೇಲೆ ಬಲಮುರಿ ಗಣೇಶ್ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷ ಬಸನಗೌಡ ಖಜಾಂಚಿ, ಬಸವರಾಜ್ ತೋತ, ಕುಬೇರಗೌಡ, ಸುರೇಶ್ ಪತ್ತ, ರಮೇಶ್ ಗೌಡ, ನಾಡಗೌಡ ಜಂಬಲ್ದಿನ್ನಿ, ರವಿ ಬಳೆ, ಎಂಆರ್ ಎಲ್, ರಾಜಶೇಖರ್ ಮುಷ್ಟೂರು, ಸ್ನೇಹ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ಜೋಸೆಫ್ ಮುಂತಾದವರು ಉಪಸ್ಥಿತರಿದ್ದರು. ನಾಗೇಶ್ವರಪ್ಪ ಇವರಿಂದ ಭಕ್ತಿಗೀತೆ ಸಂಗೀತ ಗಾಯನ, ಜೋಳರಾಜ್ ಸ್ವಾಮಿ ರಾಯಚೂರು ಇವರಿಂದ ಭಾವಗೀತೆ ಸಂಗೀತ ಗಾಯನ, ವೀರೇಂದ್ರ ಕುಮಾರ್ ಕುರುಡಿ ಇವರಿಂದ ವಚನ ಸಂಗೀತ ಗಾಯನ ಹಾಗೂ ವೆಂಕಟ್ ನರಸಿಂಹಲು ತಂಡದವರಿಂದ ಹಾಸ್ಯ ಕಿರು ನಾಟಕ, ಮಕ್ಮಲ್ ಟೋಪಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಡಾವಣೆಯ ಜನತೆಯನ್ನು ಮನರಂಜಿಸಿದವು. ರವಿಚಂದ್ರ ಗೌಡ ಕಾಕರ್ಗಲ್ ನಿರೂಪಿಸಿದರು. 18 ವರ್ಷದ ಪ್ರತಿಯೊಬ್ಬ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಂಎನ್ ಚೇತನ್ ಕುಮಾರ್ ಹೇಳಿದರು. 18 ವರ್ಷದ ಪ್ರತಿಯೊಬ್ಬ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಂಎನ್ ಚೇತನ್ ಕುಮಾರ್ ಹೇಳಿದರು. ನಗರದ ಸರ್ಕಾರಿ ಪ್ರೌಢಶಾಲೆ ಗಾಜಗರ್ಪೇಟೆ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಯ ವಿಶೇಷ ನೋಂದಣಿ ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡುವುದರಿಂದ ಯುವಕರು ಯುವತಿಯರು ಮುಂದಿನ ಚುನಾವಣೆಗಳಲ್ಲಿ ಮತದಾನ ಹಾಕಲು ಅನುಕೂಲವಾಗುತ್ತದೆ. ಇದರಿಂದ ಆರ್ಥಿಕತೆ ಸುಭದ್ರವಾದ ಸರ್ಕಾರವನ್ನು ಆಯ್ಕೆ ಮಾಡುವಲ್ಲಿ ಸಫಲರಾಗುತ್ತೇವೆ. ಯುವ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯ ಸಕ್ರಿಯವಾಗಿ ನಡೆಯುತ್ತಿದೆ. 18 ವರ್ಷ ತುಂಬುವ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನೋಂದಾಯಿಸಿಕೊಳ್ಳಬೇಕು ಎಂದರು. 3 ದಿನಗಳ ಕಾಲ ಹೆಚ್ಚಿನ ರೀತಿಯಲ್ಲಿ ಅರ್ಜಿಗಳನ್ನು ಪಡೆದು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿ ಹೆಚ್ಚಿನ ರೀತಿಯನ್ನು ಪ್ರಚಾರ, ಆಂದೋಲನ, ಜಾಥಾವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸವಾರ ಮಾತನಾಡಿ, 18 ವರ್ಷ ದಾಟಿದ ಯುವ ಮತದಾರರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸುವ ಮೂಲಕ ಸ್ವತಂತ್ರವಾಗಿ ಮತದಾನ ಮಾಡುವ ಹಕ್ಕನ್ನು ಪಡೆಯುತ್ತೀರಿ ಎಂದರು. ಇದೇ ಸಂದರ್ಭದಲ್ಲಿ ದಂಡಾಧಿಕಾರಿ ಸುರೇಶ್ ವರ್ಮಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಾಬುರಾವ್ ಪಿರಂಗಿ, ಸಿಬ್ಬಂದಿ ವರ್ಗ, ಹಿರಿಯ ಮೇಲ್ವಿಚಾರಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು ಹಾಗೂ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ಬಾಲಕನ ಶ್ವಾಸಕೋಶದಲ್ಲಿದ್ದ ಗುಂಡು ಸೂಜಿಯನ್ನು ಶಸ್ತ್ರಚಿಕಿತ್ಸೆ ಮಾಡಿ ಹೊರತೆಗೆಯುವಲ್ಲಿ ರಿಮ್ಸ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿದ್ದಾರೆ. ಬಾಲಕನ ಶ್ವಾಸಕೋಶದಲ್ಲಿದ್ದ ಗುಂಡು ಸೂಜಿಯನ್ನು ಶಸ್ತ್ರಚಿಕಿತ್ಸೆ ಮಾಡಿ ಹೊರತೆಗೆಯುವಲ್ಲಿ ರಿಮ್ಸ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿದ್ದಾರೆ. ಸಿರವಾರ ತಾಲೂಕಿನ ಮುಚ್ಚೋಳ ಕ್ಯಾಂಪ್ನ 13 ವರ್ಷದ ಕುಮಾರ ಶಿವಕುಮಾರ್ ತಂದೆ ದೇವರಾಜ್ ಎಂಬ ಬಾಲಕ ಶಾಲೆಯಲ್ಲಿ ಆಟವಾಡುವಾಗ ಗುಂಡು ಸೂಜಿಯನ್ನು ಬಾಯಿಯಲ್ಲಿ ಇಟ್ಟುಕೊಂಡಾಗ ಆಕಸ್ಮಿಕವಾಗಿ ನುಂಗಿ ಗುಂಡು ಸೂಜಿಯು ಬಲ ಶ್ವಾಸಕೋಶದೊಳಗಡೆ ಸೇರಿತ್ತು. ಚಿಕಿತ್ಸೆಗಾಗಿ ಬಾಲಕನನ್ನು ರಿಮ್ಸ್ ಬೋಧಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ದಾಖಲಾದ ಬಾಲಕನ ಶ್ವಾಸಕೋಶವನ್ನು ಕ್ಷಕಿರಣ ಮಾಡಿಸಿದಾಗ ಬಲ ಶ್ವಾಸಕೋಶದಲ್ಲಿ ಸೂಚನಾ ಫಲಕದ ಗುಂಡು ಇರುವುದು ಖಚಿತಪಡಿಸಿಕೊಂಡು ಬ್ರಾಂಕೋಸ್ಕೋಪ್ ಮೂಲಕ ಗುಂಡು ಸೂಜಿಯನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಸ್ತ್ರಚಿಕಿತ್ಸೆ ತಂಡದಲ್ಲಿ ಇಎನ್ಟಿ ನುರಿತ ತಜ್ಞ ವೈದ್ಯ ಡಾಕ್ಟರ್ ಅರವಿಂದ್ ಸಂಗಾವಿ, ನುರಿತ ಅರವಳಿಕೆ ತಜ್ಞ ವೈದ್ಯ ಡಾಕ್ಟರ್ ಕಿರಣ್ ನಾಯಕ್, ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಪಾಟೀಲ್, ಡಾಕ್ಟರ್ ಸಿಂಧು ಪಿಜೆ, ಡಾಕ್ಟರ್ ಇಂದುಮಣಿ, ನರ್ಸಿಂಗ್ ಅಧಿಕಾರಿ ಅಮರೇಶ್ ಸಕ್ರಿ, ಓಟಿ ತಜ್ಞರಾದ ಲಿಂಗರಾಜ್, ಸುಮನ್ ಕ್ಯಾರಿ, ನಾರಾಯಣ ಶಂಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರತಿಯೊಬ್ಬರು ಶರಣರ ತತ್ವಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಮಾಜವನ್ನು ಕಟ್ಟಿ ಬೆಳೆಸಿ ಎನ್ ತಿಪ್ಪಣ್ಣ. ಜೆಡಿಎಸ್ ಬರ ಅಧ್ಯಯನ ವರದಿ ರಾಜ್ಯಪಾಲರಿಗೆ ಸಲ್ಲಿಕೆ. ಕಾಂತರಾಜ್ ಆಯೋಗದ ವರದಿಯಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ, ಶರಣರ ನೇತೃತ್ವದ ಹೋರಾಟ ಅಗತ್ಯ. ಡಾ. ಶಿವರಾಜ್ ಪಾಟೀಲ್. ಬಲಮುರಿ ಗಣೇಶ್ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಉತ್ಸವ ಸಂಗೀತ ನಾಟಕ ಪ್ರದರ್ಶನ. ಗಾಜಗರ್ಪೇಟೆ ಶಾಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ನೋಂದಣಿ ಅಭಿಯಾನ. ಯಶಸ್ವಿ ಶಸ್ತ್ರಚಿಕಿತ್ಸೆ, ಬಾಲಕನ ಶ್ವಾಸಕೋಶದಲ್ಲಿದ್ದ ಗುಂಡು ಸೂಜಿ ಹೊರತೆಗೆದ ರಿಮ್ಸ್ ವೈದ್ಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದವರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee. Sri Raghavendra ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Sri Vijayalakshmi TVS Raichur ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಯಮುನ್ ಸಂಪತ್ ಕುಮಾರ್ ಗುರುಜಿ, ಮೆಕ್ಯಾನಿಕಲ್ ಇಂಜಿನಿಯರ್ MS. ಶ್ರೀಮತಿ ಡಾಕ್ಟರ್ ಲಹರಿ ಸಂಪತ್ ಕುಮಾರ್ ಇವರ ವಿದೇಶ ಪ್ರಯಾಣವು ಸುಖಕರವಾಗಿರಲಿ ಎಂದು ಶುಭ ಹಾರೈಸುತ್ತೇವೆ. ಅಧಿರಥ್ ಮತ್ತು ಆರ್ವಿಕಾ ಅವರಿಂದ ಶುಭ ಹಾರೈಕೆಗಳು ಮತ್ತು ಅಪಾರ ಬಂಧು ಬಳಗ.